ಮೊನ್ನೆ ರಾತ್ರಿ RCB ಅವರು ಒಂದು ರೋಚಕವಾದಂತಹ ಪಂದ್ಯದಲ್ಲಿ ಗೆಲುವನ್ನ ತಂದುಕೊಟ್ಟು ನಮಗೆ ಸಂಭ್ರಮಾಚರಣೆಗೆ ಕಾರಣರಾದ್ರು. ನಿನ್ನೆ RCB ಟೀಮು ಬೆಂಗಳೂರಿಗೆ ಬಂದು ವಿಜಯೋತ್ಸವ ಆಚರಣೆ ಮಾಡ್ಲಿಕ್ಕೆ ಅಂತ ಬಂದ್ರೆ ಸರ್ಕಾರದ ಬೇಜವಾಬ್ದಾರಿತನದಿಂದಾಗಿ ಸಂಭ್ರಮಾಚರಣೆ ಶೋಕಾಚರಣೆಯಾಗಿ ಪರಿವರ್ತನೆ ಆಗಿದೆ. ಸುಮಾರು 11 ಜನ ಕಾಲ್ ತುಳಿತಕ್ಕೆ ಸಿಕ್ಕಿ ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ಬೆಳಗ್ಗೆಯಿಂದಲೂ ಮಾಧ್ಯಮ ನೋಡ್ತಾ ಇದ್ದು ಇವ್ರ ಪ್ರಿಪರೇಷನ್ ಹೇಗಿದೆ. ಯಾಕಂದ್ರೆ ಸಿದ್ದರಾಮಯ್ಯನವರು ಟ್ವೀಟ್ ಮಾಡಿ ವಿಧಾನಸೌಧದ ಎದುರುಗಡೆ ನಾವು ಸನ್ಮಾನ ಮಾಡ್ತಾ ಇದೀವಿ, ಈ ಸಂಭ್ರಮದಲ್ಲಿ ನೀವು ಭಾಗಿಯಾಗಿ ಅಂತ ಬಹಿರಂಗವಾಗಿ RCB ಅಭಿಮಾನಿಗಳಿಗೆ ಕರೆಯನ್ನ ಕೊಟ್ಟಿದ್ದಾರೆ. ಹಾಗಾಗಿ ಸೂಕ್ತವಾದ ಅರೇಂಜ್ಮೆಂಟ್ ಅನ್ನ ಮಾಡಿದ್ದಾರೆ ಅಂತ ಅನ್ಕೊಂಡಿದ್ವಿ. ಆದ್ರೆ 11 ಗಂಟೆ ಆದ್ರೂ ಕೂಡ ವಿಧಾನಸೌಧ ಎದುರುಗಡೆ ಸ್ಟೇಜ್ ಆಗ್ತಾ ಇಲ್ಲ. ಈ ಮಧ್ಯದಲ್ಲಿ ಮಾಧ್ಯಮಗಳಿಂದ ಗೊತ್ತಾಯ್ತು ಪೊಲೀಸ್ ಇಲಾಖೆ ವ್ಯವಸ್ಥೆನ ಮಾಡಕ್ಕಾಗಲ್ಲ ಅಂತ ಹೇಳಿ ನಿರಾಕರಿಸಿದೆ. ಆದ್ರೂ ಕೂಡ ಸರ್ಕಾರ ಒತ್ತಡವನ್ನು ಹಾಕಿ ನೆನ್ನೆನೆ ಮಾಡಿಬಿಡಬೇಕು ಅಂತ ಆವೇಶದಲ್ಲಿ ಒಂದ್ ರೀತಿ ಅತ್ಯುತ್ಸಾಹದಲ್ಲಿ ಇದ್ದಾರೆ ಅಂತ ಗೊತ್ತಾಯ್ತು. ಎಲ್ಲ ಘಟನೆಗಳ ನಂತರ ಸಿದ್ದರಾಮಯ್ಯ ಸಾಹೇಬರು ಕೊಟ್ಟಂತ ಮಾಧ್ಯಮ ಹೇಳಿಕೆಯನ್ನು ನೋಡಿದೆ. ಕಾಂಗ್ರೆಸ್ನ ವಿವಿಧ ಸಚಿವರು MLAಗಳು ಕೊಟ್ಟಂತ ಹೇಳಿಕೆಯನ್ನು ನೋಡಿದೆ. ಕಾಂಗ್ರೆಸ್ಸಿನ ಸೋಷಿಯಲ್ ಮೀಡಿಯಾ ಪೇಜ್ಗಳು ಹ್ಯಾಂಡಲ್ಗಳಲ್ಲಿ ಅವ್ರು ಕೊಡ್ತಾ ಇರುವಂತ ಸಮರ್ಥನೆಯನ್ನು ನೋಡಿದೆ. ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ, ನಿಮ್ಮನ್ನ ಒಬ್ಬ ಒರಟು ವ್ಯಕ್ತಿ ಅಷ್ಟೇ ಅಂತ ಅನ್ಕೊಂಡಿದ್ದೆ ನಾನು. ಆದ್ರೆ ನಿಮ್ಮ ಹೇಳಿಕೆ, ನಿಮ್ಮ ಪಕ್ಷದ ನಿಲುವು, ನಿಮ್ಮಗಳ ಸಮರ್ಥನೆ ನೋಡಿದ್ಮೇಲೆ ನೀವು ಒರಟು ವ್ಯಕ್ತಿ ಮಾತ್ರ ಅಲ್ಲ, ನೀವೊಬ್ಬ ಇನ್ಸೆನ್ಸಿಟಿವ್, ಇರ್ರೆಸ್ಪಾನ್ಸಿಬಲ್, ಸಂವೇದನೆ ಇಲ್ಲದಂತಹ ಒಬ್ಬ ನಿರ್ಭಾವಕ ಮನುಷ್ಯ ಅನ್ನೋದನ್ನ ನೆನ್ನೆ ನೀವು ಇಡೀ ರಾಜ್ಯಕ್ಕೆ ದೇಶಕ್ಕೆ ನಿರೂಪಿಸಿದ್ರಿ. ನೀವು ಏನ್ ಸರ್ ಸಿದ್ದರಾಮಯ್ಯನವರೇ, ವಿಧಾನಸೌಧ ಎದುರುಗಡೆ ನೀವು ಚಾಲು ಪೇಟ ಹಾಕ್ಸ್ಕೊಳಕ್ಕೆ ಪ್ಲೇಯರ್ಸ್ ಬರ್ತೀವಿ ಅಂತ ಹೇಳಿದ್ರ. 3ನೇ ತಾರೀಕು ರಾತ್ರಿ ಕಳೆದು 4ನೇ ತಾರೀಕು ಬೆಳಗಿನ ಜಾವದವರೆಗೂ ಮ್ಯಾಚ್ ನಡೆದಿದೆ. ಅದೇ ದಿನ ಇಡೀ ಬೆಂಗಳೂರಿನಲ್ಲಿ ಲಕ್ಷಾಂತರ ಜನ ಬೀದಿಗಿಳಿದು ಸಂಭ್ರಮಾಚರಣೆಯನ್ನು ಮಾಡಿದ್ದಾರೆ. ಇದ್ರ ಮಧ್ಯದಲ್ಲಿ ಆತುರವಾಗಿ ನೀವು 4ನೇ ತಾರೀಕಿಗೆ ವಿಧಾನಸೌಧ ಎದುರುಗಡೆ ನೀವು ಪೇಟ ಚಾಲು ಹಾಕ್ಬೇಕು ಅಂತ ನಿಮ್ಮ ಮೇಲೆ ಯಾರು ಒತ್ತಡ ಹಾಕಿದ್ರು? ಇಷ್ಟಾಗಿಯೂ ಕೂಡ ನೀವು ಅಲ್ಲಿ ಕಾರ್ಯಕ್ರಮವನ್ನು ಅರೇಂಜ್ ಮಾಡ್ತೀವಿ ಅಂತ ಹೇಳಿ ಓಪನ್ ಆಗಿ ಟ್ವಿಟರ್ ಫೇಸ್ಬುಕ್ ನಲ್ಲಿ ಪೋಸ್ಟ್ ಮಾಡಿದ್ರಿ, ನೀವು ಬನ್ನಿ ಸಂಭ್ರಮಾಚರಣೆಯಲ್ಲಿ ಭಾಗಿಯಾಗಿ ಅಂತ ಹೇಳಿ. ಇವತ್ ಮಾತಾಡ್ತಾ ಇರೋದೇನು ನೀವು? ಇಷ್ಟೊಂದು ಜನ ಬಂದ್ಬಿಟ್ರು, ನಾವ್ ಹೆಂಗೆ ಅದನ್ನು ನಿಭಾಯಿಸಕ್ಕಾಗುತ್ತೆ ಅಂತ ಹೇಳ್ತಿರಲ್ಲ ಸಿದ್ದರಾಮಯ್ಯನವರೇ. ಇಷ್ಟೊಂದು ನಿರ್ಭಾವುಕವಾಗಿ ನಿರ್ಲಜ್ಜವಾಗಿ ಮಾತಾಡ್ತಿದಿರಲ್ಲ. ವಿಧಾನಸೌಧ ಎದುರುಗಡೆ ಸ್ಟೇಜ್ ಹಾಕ್ಸಿ ನಿಮ್ ಮೊಮ್ಮಗನಿಗೆ, ಚೀಫ್ ಸೆಕ್ರೆಟರಿ ಮಗಳಿಗೆ, ನರೇಂದ್ರ ಸ್ವಾಮಿ ಮಗನ್ಗೆ, ಜಮೀರಣ್ಣನ ಮಗನಿಗೆ ಫೋಟೋಗ್ರಾಫು ಆಟೋಗ್ರಾಫು, ಕಂಡೋರ್ ಮಕ್ಕಳಿಗೆ ಸಾವಿನ ಬಳುವಳಿನ. ಎಷ್ಟು ಇನ್ಸೆನ್ಸಿಟಿವ್ ಇದೀರಿ ಸರ್ ನೀವು? ಅಲ್ಲ, ನೀವು ನಿಮ್ಮ ಸಚಿವ ಸಂಪುಟದಲ್ಲಿರುವಂತಹ ಮಹಾನುಭಾವರು, ಆ ಕಲಘಟಗಿಯ ಲಾಡು, ಆ ಕಲಬುರಗಿಯ ಪ್ರಿಯಾಂಕಾ, ಏನು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರಿಗೆ 60 ಕೋಟಿ ಜನರಿಗೆ ಅವಕಾಶ ಮಾಡಿಕೊಟ್ಟಂತ ವ್ಯಕ್ತಿಗೆ ಕಾರ್ಯಕ್ರಮ ಹೇಗೆ ಅರೇಂಜ್ ಮಾಡಬೇಕು ಅಂತ ಹೇಳ್ಬಿಟ್ಟು ಪಟ ಹೇಳ್ತಿದ್ರಲ್ಲ. ಯೋಗಿ ಆದಿತ್ಯನಾಥ್ 60 ಕೋಟಿ ಜನರನ್ನ ಸಂಭಾಳಿಸಿ ಕಳಿಸಿದಾರೆ. ಪ್ರತಿಯೊಬ್ಬರಿಗೂ ಸ್ನಾನ ಮಾಡಿಸಿ ಅಲ್ಲಿ ಪುಣ್ಯ ಸ್ನಾನವನ್ನು ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟು ಕಳಿಸಿದ್ದಾರೆ. ಆಗಿದ್ದು ಒಂದು ಅವಘಡ ಅಷ್ಟೇನೆ. 60 ಕೋಟಿ ಜನನ 45 ದಿನಗಳ ಕಾಲ ಅವರು ಸಂಭಾಳಿಸಿದ್ದಾರೆ. ನೀವು 60,000 ಜನ ಸಂಭಾಳಿಸಲಿಕ್ಕಾಗಲಿಲ್ವಲ್ಲ ಸರ್ ನಿಮ್ದು? ಇದು ನಿಮ್ಮ ಸರ್ಕಾರದ ಯೋಗ್ಯತೆಯನ್ನು ತೋರಿಸುತ್ತೆ ಅಲ್ಲ ಸಿದ್ದರಾಮಯ್ಯನವರೇ? ಪ್ಯಾಲೇಸ್ ಗ್ರೌಂಡ್ ನಲ್ಲಿ ನಿಮ್ಮ ರಾಜಕಾರಣಿಗಳ ಮಕ್ಕಳ ಮದುವೆಗೆ ಸಾವಿರಾರು ಜನ ಬರ್ತಾರೆ, ಅದನ್ನು ಸಂಭಾಳಿಸಲಿಕ್ಕೆ ಪೊಲೀಸ್ ಇಲಾಖೆನ ಬಳಕೆ ಮಾಡ್ಕೋತೀರಿ. ಇದೇ ಪ್ಯಾಲೇಸ್ ಗ್ರೌಂಡ್ ನಲ್ಲಿ ಲಕ್ಷಾಂತರ ಜನ ಸೇರಿಸಿಕೊಂಡು ಪೊಲಿಟಿಕಲ್ ರ್ಯಾಲಿ ನಡೆಯುತ್ತೆ, ಅದಕ್ಕೆ ಸೂಕ್ತ ಭದ್ರತೆ, ಸೂಕ್ತ ತಯಾರಿ ಮಾಡ್ತೀರಿ. ಸಂಭ್ರಮಾಚರಣೆಯಲ್ಲಿ ಭಾಗಿಯಾಗಿ ಅಂತ ಹೇಳಿ ಕರೆ ಕೊಟ್ಬಿಟ್ಟು ಸೂಕ್ತ ತಯಾರಿ ಮಾಡಕ್ಕಾಗಲ್ವ ನಿಮಗೆ? ನಿಮ್ಮ DPIR ಮುಖ್ಯಸ್ಥ ಏನಂತ ಹೇಳ್ತಾರೆ? ಇಷ್ಟು ಜನ ಬಂದ್ರು ನಮ್ಗೆ ಸಂಭಾಳಿಸಕ್ಕಾಗಲ್ಲ ಅಂತ ಹೇಳಿ ಸಂಭಾಳಿಸ್ಲಿಲ್ವಾ? ಆಯ್ತು, ನೀವೇ ಸಿದ್ದರಾಮೋತ್ಸವ ಅಂತ ಹೇಳಿ ಮಾಡ್ಕೊಂಡ್ರಿ. 25 ಲಕ್ಷ ಜನ ಕರೆಸಿದ್ರಿ, ಎಲ್ಲಾ ಕಡೆಗೂ ಬಸ್ ಕಳಿಸಿದ್ರಿ, ಬಾಡೂಟ ಹಾಕ್ಸಿದ್ರಿ. ಒಂದು ಸಣ್ಣ ಘಟನೆ ಅದನ್ನ ಸಂಭವಿಸ್ತಾ 25 ಲಕ್ಷ ಜನನ ನಿಮ್ಮ ಮೆರವಣಿಗೆಗೋಸ್ಕರವಾಗಿ ನೀವು ಕರೆಸಿ ಸಂಭಾಳಿಸಿ ಕಳಿಸ್ತೀರಿ. ಇಲ್ಲೊಂದು 50-60 ಸಾವಿರ ಜನ ಬಂದವ್ರನ್ನ ಸಂಭಾಳಿಸಕ್ಕಾಗ್ಲಿಲ್ಲ ಅಂತಂದ್ರೆ ನಿಮ್ಮ ಸರ್ಕಾರದ ಕಾರ್ಯಕ್ಷಮತೆ ಎಷ್ಟಿದೆ ಅನ್ನೋದನ್ನ ತೋರಿಸುತ್ತೆ. ಕಾಂಗ್ರೆಸ್ ಇಡೀ ದೇಶದಲ್ಲಿ ಚುನಾವಣೆಯಲ್ಲಿ ಸೋತು ಅವ್ರಿಗೆ ದರಿದ್ರ ಹೆಂಗ್ ಬಂದಿದೆ ಅಂತಂದ್ರೆ RCB ಗೆಲುವಿನಲ್ಲಿ ಇವರೊಂದಷ್ಟು ಪ್ರಚಾರ ತಗೊಳ್ಬೇಕು. ಅದಕ್ಕೋಸ್ಕರ DK ಶಿವಕುಮಾರ್ ಅವರು ಏರ್ಪೋರ್ಟ್ ಹೋಗಿ ಅವ್ರನ್ನ ರಿಸೀವ್ ಮಾಡಕ್ ಹೋಗಿ ಬುಕ್ಕೆ ಕೊಟ್ಬಿಟ್ಟು, ಬಾವುಟ ಕೊಟ್ಬಿಟ್ಟು, ಶೇಡ್ಸ್ ಹಾಕೊಂಡ್ಬಿಟ್ಟು ಫೋಟೋ ತೆಗೆಸ್ಕೊತಾರೆ. ನಿಮ್ಮನ್ನೇನು ಕರೆದಿದ್ರ? ವಿರಾಟ್ ಕೊಹ್ಲಿ ಕರೆದಿದ್ರ ನಿಮ್ಮನ್ನ? RCB ಅವ್ರು ಕರೆದಿದ್ರ? KSC ಅವರು ಹೇಳಿದ್ರ? IPL ಹೆಡ್ ಹೇಳ್ತಾ ಇದಾರೆ ನಮಗೆ ಈ ಪ್ರಿಪರೇಷನ್ ಇದ್ರದ್ದು ಈ ಸಂಭ್ರಮಾಚರಣೆ ಗೊತ್ತಿಲ್ಲ, ಇವರೇ ಮಾಡಿದ್ದಾರೆ ಅಂತ. ಮಾಡಿದ್ದಾರೆ ಅಂದ್ಮೇಲೆ ವ್ಯವಸ್ಥೆ ಮಾಡ್ಬೇಕು ತಾನೆ. ಕೋಲ್ಕತಾ ನೈಟ್ ರೈಡರ್ಸ್ IPL ಗೆದ್ದಾಗ 2 ದಿನದ ನಂತರ ಸಂಭ್ರಮಾಚರಣೆ ಮಾಡಿದ್ರು. ಮುಂಬೈ ಇಂಡಿಯನ್ಸ್ ಗೆದ್ದ ನಂತರ 2 ದಿನದ ನಂತರ ಮಾಡಿದ್ರು. ಚೆನ್ನೈನವರು ಗೆದ್ದಾದ ನಂತರ 3 ದಿನದ ನಂತರ ಮಾಡಿದ್ರು. ಹಾಗೆ ವರ್ಲ್ಡ್ ಕಪ್ T20 ನಲ್ಲಿ ಗೆದ್ಕೊಂಡ್ ಬಂದಾದ್ಮೇಲೆ 5 ದಿನದ ನಂತರ ಸಂಭ್ರಮಾಚರಣೆ ಮಾಡಿದ್ರು. ಲಕ್ಷಾಂತರ ಜನ ಬಂದ್ರು, ಒಂದು ಘಟನೆ ಸಂಭವಿಸಲಿಲ್ಲ. ಆದ್ರೆ ನಿಮಗೆ ಬೆಳಗಿನ ಜಾವ ಮುಗ್ದಿರೋ ಮ್ಯಾಚ್ಗೆ ಮಧ್ಯಾಹ್ನ ಕಾಲದಲ್ಲಿ ನೀವು ಸಂಭ್ರಮಾಚರಣೆ ಮಾಡ್ಬೇಕು ಅಂತ ನಿಮಗೆ ಆತರ ಯಾರಿತ್ತು? ಏನ್ ವಿರಾಟ್ ಕೊಹ್ಲಿ ಫೋನ್ ಮಾಡಿ ಇವತ್ತೇ ಬಂದ್ಬಿಡ್ತೀನಪ್ಪ ವ್ಯವಸ್ಥೆ ಮಾಡಿ ಅಂತ ಹೇಳಿದ್ರ? ಯಾರು ಕರೆದಿದ್ರು ನಿಮಗೆ? ಏನ್ ನೀವೇನೋ ಕಪ್ ಗೆಲ್ಲೋದಕ್ಕೆ ನಿಮ್ದೇನೋ ಸಾಕಾರ ಇತ್ತ? ಈ ಒಂದು IPL ನಡೆದಂತ ಇಷ್ಟೂ ಸಂದರ್ಭದಲ್ಲೂ 7-8 ಮ್ಯಾಚ್ಗಳು ಬೆಂಗಳೂರಿನಲ್ಲಿ ನಡೆದಿದ್ದಾವೆ. ಪ್ರತಿ ಸಾರಿ ಪೊಲೀಸರು ಭದ್ರತೆ ಕೊಟ್ಟಿದ್ದಾರೆ, ಸೂಕ್ತ ತಯಾರಿ ಮಾಡ್ಕೊಂಡಿದ್ದಾರೆ. ಇಲ್ಲಿ ನಿಮಗೊಂದು 50-60 ಸಾವಿರ ಜನನ ಮ್ಯಾನೇಜ್ ಮಾಡಕ್ಕಾಗಿಲ್ವಲ್ಲ ನಿಮಗೆ? ಅಲ್ಲ, ವಿಧಾನಸೌಧ ಎದುರುಗಡೆ ನಿಮ್ಮ ಹಾಕುವಂತಹ ಒಂದು ಶಾಲಾ ಪೇಟೆಗೋಸ್ಕರ ಬರ್ಬೇಕಿತ್ತ? ಅಲ್ಲಿ ನೇರವಾಗಿ ನೀವು ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲೇ ಮಾಡಬಹುದಿತ್ತು, ಅಥವಾ ನಿಮಗೆ ಬೆಂಗಳೂರು
ಓಲ್ಡ್ ಏರ್ಪೋರ್ಟ್ HAL ಏರ್ಪೋರ್ಟ್ ಗೆ ನೀವು ಕರ್ಕೊಂಡ್ಬಂದು ಅಲ್ಲಿಂದ ರೋಡ್ ಶೋ ಮಾಡಿದ್ರಿ. ಎಲ್ಲಾ ಕಡೆಯಿಂದ ರೋಡ್ ಶೋ ಮಾಡಿದ್ದಾರೆ. ಓಪನ್ ಬಸ್ ಅಲ್ಲಿ ಆಟಗಾರನ ಕರ್ಕೊಂಡ್ಬಂದ್ರೆ ಕಪ್ ಹಿಡ್ಕೊಂಡು ಬಂದ್ರೆ ಜನ ರಸ್ತೆ ಉದ್ದಕ್ಕೂ ನೋಡ್ಕೊಂಡು ಅಲ್ಲೇನೆ ಖುಷಿ ಪಡ್ತಾರೆ. ಎಲ್ರಿಗೂ ಆಟಗಾರನ ನೋಡುವಂತ ಅವಕಾಶ ಆಗುತ್ತೆ. ಇಷ್ಟು ಕಾಮನ್ ಸೆನ್ಸ್ ಇಲ್ವಾ ನಿಮಗೆ? ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಹಿಡಿಯೋದೇ 35,000 ಅಂತ ಹೇಳ್ತೀರಿ. ಹಾಗಾದ್ರೆ ನೀವು ಓಲ್ಡ್ ಏರ್ಪೋರ್ಟ್ ಇಂದ ಚಿನ್ನಸ್ವಾಮಿ ಸ್ಟೇಡಿಯಂ ವರೆಗೂ ನೀವು ಪ್ರೊಸೆಷನ್ ಮಾಡಿತ್ತು ಅಂದ್ರೆ ಲಕ್ಷಾಂತರ ಜನ ಬಂದು ನೋಡಬಹುದಿತ್ತು. ಸರ್ಕಾರ ನಡೆಸೋರಿಗೆ ನಿಮಗೆ ಮಿನಿಮಮ್ ಕಾಮನ್ ಸೆನ್ಸ್ ಇಲ್ವಾ? ಅಥವಾ ಪೊಲೀಸ್ ಇಲಾಖೆಯ ಮಾತಿಗೆ ಸ್ವಲ್ಪನಾದ್ರೂ ಬೆಲೆ ಕೊಡಬೇಕು ಅಂತ ಗೊತ್ತಿಲ್ವಾ? ಆಯ್ತು, ಈ ಜಮೀರ್ ಅಣ್ಣನ್ ಕರ್ಕೊಂಡು ಜಮೀರ್ ಅಣ್ಣನ್ ಮಗ ಏನು ಫೋಟೋ ತೆಗೆಸ್ಕೊಳಕ್ ಅಲ್ಲಿ ಬರೋದು, ರಿಜ್ವಾನ್ ಅರ್ಷದ್ ಮಗ ಫೋಟೋ ತೆಗೆಸ್ಕೊಳಕ್ ಬರೋದು. ಜಮೀರ್ ಅಣ್ಣ ನಿಮ್ ಮಗನಿಗೆ ಸಿನಿಮಾ ಮಾಡಿ ಸ್ಟಾರ್ ಮಾಡಕ್ ಹೋದ್ರಿ, ಆಗ್ಲಿಲ್ಲ. ಈಗ ಸ್ಟಾರ್ ವಿರಾಟ್ ಕೊಹ್ಲಿ ಜೊತೆ ಫೋಟೋ ತೆಗೆಸ್ಬಿಟ್ಟು ಸ್ಟಾರ್ ಮಾಡಕ್ ಕೊಟ್ಟಿದ್ರ. ನಿಮ್ ಚೀಫ್ ಸೆಕ್ರೆಟರಿ ಮಗಳನ್ನ ಕರ್ಕ ಬರ್ಬೇಕಿತ್ತ. ನೀವು ನಿಮ್ಮ ಮೊಮ್ಮಗನ ರಾರಾಜಿಸೋದಕ್ಕೋಸ್ಕರ ಆ ವೇದಿಕೆಯನ್ನು ದುರ್ಬಳಕೆ ಮಾಡ್ಕೊಳ್ಬೇಕಿತ್ತ. ವಿರಾಟ್ ಕೊಹ್ಲಿ ಇರಿಟೇಟ್ ಆಗಿ ಎದ್ದೋಗಿದ್ದು ನಿಮಗೆ ಕಾಣಿಸ್ತಿಲ್ಲ. ನಿಮಗೆ ಯಾಕಾಗಿ ಎರಡೆರಡು ಕಡೆ ನಿಮಗೆ ಭದ್ರತೆ ಕೊಡಕ್ಕಾಗಲ್ಲ, ವ್ಯವಸ್ಥೆ ಸರಿ ಮಾಡಕ್ಕಾಗಲ್ಲ ಅಂದ್ರೆ ಎರಡೆರಡು ಕಡೆ ಸಂಭ್ರಮಾಚರಣೆ ಹಾಕ್ಬೇಕಿತ್ತು, ಸನ್ಮಾನ ಹಾಕ್ಬೇಕಿತ್ತು. ಯಾಕಂದ್ರೆ ಕಂಡೋರ್ ಮಕ್ಕಳು ಸತ್ತಿದ್ದಲ್ಲ, ನಿಮ್ ಮಕ್ಕಳಿಗೆ ಆಟೋಗ್ರಾಫ್ ಫೋಟೋಗ್ರಾಫ್ ಸಿಕ್ತು, ಕಂಡೋರ್ ಮಕ್ಕಳಿಗೆ ಸಾವು ಸಿಕ್ತು. ನಿಮ್ಮ ಮಕ್ಕಳು ಸತ್ತೋಗಿಲ್ಲಲ್ಲ, ನಿಮ್ ಮಕ್ಕಳಿಗೆ ಏನು ಪ್ರಾಬ್ಲಮ್ ಆಗ್ಲಿಲ್ವಲ್ಲ. ಅದಕ್ಕೋಸ್ಕರ ನೀವು ಈ ಕೆಲಸವನ್ನ ಮಾಡಿದಿರಿ ಅನ್ನೋದು ಬಹಳ ಸ್ಪಷ್ಟವಾಗುತ್ತೆ. ಇನ್ನೊಂದು ಪ್ರಶ್ನೆ ಕೇಳಿ ಬಯಸ್ತೀನಿ. ಪುಷ್ಪ 2 ಸಿನಿಮಾದ್ದು ಪ್ರಮೋಷನ್ ಗೆ ಅಂತ ಬಂದಾಗ ಅಲ್ಲಿ ಅಲ್ಲು ಅರ್ಜುನ್ ಏನೋ ತುಳಿತಕ್ಕೊಳಗಾಗಿ ಒಬ್ಬ ವ್ಯಕ್ತಿ ಸತ್ತೋದ್ ಕೂಡಲೇ ಅಲ್ಲು ಅರ್ಜುನ್ ಮೇಲೆ FIR ಹಾಕಿ ನೀವು ಅರೆಸ್ಟ್ ಮಾಡಿರಿ. ಈಗ ಯಾರನ್ನ ಅರೆಸ್ಟ್ ಮಾಡ್ತೀರಿ ಸರ್? ಯಾರನ್ನ ಅರೆಸ್ಟ್ ಮಾಡ್ತೀರಿ ಹೇಳಿ? ಈಗ ನೀವೇ ಸ್ವತಃ ಅರೆಸ್ಟ್ ಆಗ್ತೀರಾ? ನಿಮ್ಮ ಉಪಮುಖ್ಯಮಂತ್ರಿ ಅರೆಸ್ಟ್ ಆಗ್ತಾರಾ? ಅಥವಾ ಯಾರು ನಿಮ್ಮ ಚೀಫ್ ಸೆಕ್ರೆಟರಿನ ತಲೆದಂಡ ಮಾಡ್ತೀರಾ? ನಿಮ್ಮ ಹೋಮ್ ಮಿನಿಸ್ಟರ್ ಮಾಡ್ತೀರಾ? ಯಾರು ಮಾಡ್ತೀರಿ ಹೇಳಿ ಸರ್? ಆಯ್ತು, ಕಾಂಪೆನ್ಸೇಷನ್ 10 ಲಕ್ಷ ರೂಪಾಯಿ ಕೊಟ್ಟೆ ಅಂತಿರಲ್ಲ ಸರ್. ಕೇರಳದ ವ್ಯಕ್ತಿ ಆನೆ ತುಳಿತಕ್ಕೊಳಗಾದವನಿಗೆ 15 ಲಕ್ಷ ಕೊಡ್ತೀರಿ. 7-8ನೇ ಕ್ಲಾಸ್ ಮಕ್ಕಳು ಸತ್ತೋಗಿದ್ದಾರೆ ಸರ್. ಸಾಫ್ಟ್ವೇರ್ ಇಂಜಿನಿಯರ್ ಸತ್ತೋಗಿದ್ದಾನೆ. ಅವ್ರ ಜೀವಕ್ಕೆ 10 ಲಕ್ಷ ರೂಪಾಯಿ ಬೆಲೆನಾ? ಎಲ್ಲ ಹೋಗಿ ನಿಮಗೆ ಬೇಕಾದವರು ಅಂತ ಹೇಳ್ಬಿಟ್ಟು ಯಾವ್ದೋ ಕೋಮದಳ್ಳೂರಿನಲ್ಲಿ ಸತ್ತೋರಿಗೆ 25 ಲಕ್ಷ ಅನೌನ್ಸ್ ಮಾಡ್ತೀರಿ. ಇಲ್ಲಿ 10 ಲಕ್ಷ ರೂಪಾಯಿ ಅನೌನ್ಸ್ ಮಾಡ್ತಿದ್ರಿ. ಇದೇ ಸರ್ ನಿಮ್ಮ ಸೆನ್ಸಿಟಿವಿಟಿ? ನಿಮ್ಮಲ್ಲಿ ನಿರ್ಭಾವುಕತೆ ಅನ್ನೋದು ಕಾಣ್ತಾ ಇದೆ, ಸಂವೇದನೆ ನೀವು ಕಳ್ಕೊಂಡಿದ್ದೀರಿ ಅನ್ನೋದು ಸ್ಪಷ್ಟವಾಗಿ ಹೇಳಿ ಬಯಸ್ತೀನಿ. ಅವ್ರ ಪ್ರಕಾರವಾಗಿ ಹೇಳ್ತಾ ಇರೋದು ವಿಧಾನಸೌಧ ಮುಂದೆ ಯಾವ ಗಲಾಟೆ ಆಗ್ಲಿಲ್ಲ. ಇಷ್ಟು 7 IPL ಮ್ಯಾಚ್ ಗಳು ಬೆಂಗಳೂರಿನಲ್ಲಿ ನಡೀತಲ್ಲ, ಇದುವರೆಗೆ ಎಷ್ಟು ವರ್ಲ್ಡ್ ಕಪ್ ಮ್ಯಾಚ್ ಗಳು ನಡೆದಿವೆ? ಎಲ್ಲಾದ್ರೂ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಎದುರುಗಡೆ ಆಯ್ತು ಇಷ್ಟು ಜನ ಬನ್ನಿ ಅಂತೇಳಿ ಓಪನ್ ಆಗಿ ಮುಖ್ಯಮಂತ್ರಿ ಟ್ವೀಟ್ ಮಾಡಿ ಕರಿತಾ ಇದಾರಲ್ಲ. ವಿಧಾನಸೌಧ ಎದುರುಗಡೆ ಇವರು ಶಾಲು ಮತ್ತು ಪೇಟ ಹಾಕುವಂತ ಅಗತ್ಯ ಇತ್ತ? ಚಿನ್ನಸ್ವಾಮಿ ಸ್ಟೇಡಿಯಂಗೆ ಬರ್ಬೋದಿತ್ತಲ್ವಾ? ಅಲ್ಲೇ ಬೆಳಗ್ಗೆಯಿಂದಲೂ ವ್ಯವಸ್ಥೆನ ಮಾಡ್ಬಿಟ್ಟು ಒಂದೇ ಕಡೆ ಕೊಡ್ಬೋದಿತ್ತಲ್ವಾ? ಪೊಲೀಸರು ಏರ್ಪೋರ್ಟ್ ಹತ್ರ ಅವ್ರು ಬಂದು ಇಳಿದಾಗ ಅಲ್ಲಿಂದ ರಕ್ಷಣೆ ಕೊಡಬೇಕು, ದಾರಿ ಉದ್ದಕ್ಕೂ ರಕ್ಷಣೆ ಕೊಡಬೇಕು. ವಿಧಾನಸೌಧ ಎದುರುಗಡೆ ಇವ್ರ ಮಕ್ಕಳಿಗೆ ಆಟೋಗ್ರಾಫ್ ತಗೊಳ್ಳೋದಕ್ಕೆ ರಕ್ಷಣೆ ಕೊಡಬೇಕು. ಚಿನ್ನಸ್ವಾಮಿ ಸ್ಟೇಡಿಯಂ ಎದುರುಗಡೆ ರಕ್ಷಣೆ ಕೊಡಬೇಕು. ಪೊಲೀಸ್ ಏನ್ ಮಾಡ್ತಾರೆ? ವ್ಯವಸ್ಥೆನ ಒಂದು ಕಡೆ ಕಾರ್ಯಕ್ರಮ ಮಾಡ್ಬೋದಿತ್ತಲ್ಲ. ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲೇ ಸ್ಟೇಜ್ ಹಾಕಿ ಅಲ್ಲೇ ಕಾರ್ಯಕ್ರಮ ಇವ್ರದೊಂದು 15-20 ನಿಮಿಷ ಮುಗಿಸೋಬೋದಿತ್ತಲ್ವಾ? ಅಲ್ಲೇ ಇವರು ಗ್ಯಾಲರಿನಲ್ಲಿ ಕುತ್ಕೋಬೋದಿತ್ತಲ್ವಾ? ಎರಡೆರಡು ಕಡೆ ಯಾಕೆ ಮಾಡಿದ್ರಿ ಸರ್? ನಿಮ್ಮನ್ನ ರಿಸೀವ್ ಮಾಡಕ್ಕೆ ವಿರಾಟ್ ಕೊಹ್ಲಿ ಕರೆದಿದ್ದ, ನೀವ್ ಯಾಕೆ ರಿಸೀವ್ ಮಾಡಕ್ ಹೋಗಿದ್ರಿ? ನಿಮಗೆ ವ್ಯವಸ್ಥೆ ಮಾಡಕ್ ಆಗಲ್ಲ ಅಂದ್ಮೇಲೆ ಪ್ರಚಾರಕ್ಕೆ ಹೋದ್ರಿ. IPL ಹೆಡ್ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ನಾವು ಯಾವ್ದು ಈ ತರದೊಂದು ಪ್ರಿಪರೇಷನ್ ನಡೀತಾ ಇರೋದೇ ನಮಗೆ ಗೊತ್ತಿಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ. ಹಾಗಾದ್ಮೇಲೆ ಇವ್ರು ಯಾಕೆ ಮಾಡ್ಬೇಕಿತ್ತು? ಇವ್ರ ಸಚಿವರೆಲ್ಲ ಯಾಕೆ ಓಡೋಗ್ಬಿಟ್ಟು ಬುಕೆ ಕೊಡಕ್ ಹೋಗ್ಬೇಕು? ಯಾಕೆ ಇವ್ರ ಮಕ್ಕಳನ್ನ ಕರ್ಕ ಬರ್ಬೇಕು? ನಮಗ್ ಗೊತ್ತಿಲ್ಲ ಅಂತ ಹೇಳ್ತಾರಲ್ಲ, ನಿಮ್ ಮಕ್ಕಳನ್ನ ಹೆಂಗ್ ಕರ್ಕ ಹೋಗಿದ್ರಿ? ನಿಮ್ಗೆ ಯಾಕೆ ಆಟೋಗ್ರಾಫ್ ಬೇಕು? ನಿಮ್ ಮಕ್ಕಳಿಗೆ ಯಾಕೆ ಪ್ರಚಾರ ಬೇಕು? ಇಷ್ಟೆಲ್ಲ ನಿಮ್ ಮಕ್ಕಳಿಗೆ ಪ್ರಚಾರ ಪಡ್ಕೊಳ್ಳೋದಕ್ಕೆ ಅಲ್ಲಿ ನೀವು ಕಾರ್ಯಕ್ರಮವನ್ನು ವಿಧಾನಸೌಧದ ಎದುರುಗಡೆ ಮಾಡ್ತೀರಿ. ಸ್ಟೇಜ್ ಅಲ್ಲಿ ಯಾರಿದ್ರು? ಆಟಗಾರರಿಗೆ ಕಿರಿಕಿರಿ ಆಗ್ತಾ ಇತ್ತು. ಅಲ್ಲೊಂದು ವ್ಯವಸ್ಥೆ ಇಲ್ಲ. ಅದು ಯಾರ ಕಾರಣ? ವಿಧಾನಸೌಧ ಯಾರು ಸುಪರ್ದಿನಲ್ಲಿ ಇರುತ್ತೆ ಅಲ್ಲೇ ಅವ್ಯವಸ್ಥೆಯನ್ನ ಮಾಡಿದ್ರಿ. ಅದ್ರ ಜೊತೆಗೆ ಅಲ್ಲಿ ನೂಕುನುಗ್ಲಾಯ್ತು. ಆಯ್ತು, ಅವರು ಅಷ್ಟು ಅವಘಡ ಸಂಭವಿಸಿದ ನಂತರ ಒಂದು ನೈತಿಕ ಹೊಣೆ ಹೊರುವಂತ ಒಂದು ನಿಮಗೆ ಕನಿಷ್ಠ ಒಂದು ಧಾರಾಳತನ ಇಲ್ವಲ್ಲ? ಅವ್ರಿಗೆ ಸೂಕ್ತ ಪರಿಹಾರ ಕೊಡಬೇಕು ಅನ್ನೋದು ಧಾರಾಳತನ ಇಲ್ವಲ್ಲ? ಮತ್ತೆ ಬಿಜೆಪಿ ಮಾಡಿರೋ ಬಿಜೆಪಿ ಏನ್ ದೇಶದಲ್ಲಿ ಬೇರೆ ಕಡೆ ನಡೆದಿಲ್ವಾ ಅಂತ ಹೇಳ್ತೀರಿ. ದೇಶದಲ್ಲಿ ನಡೆದಿರೋದ್ ಬಿಟ್ಬಿಟ್ರೆ RCB ಗೆದ್ಕೊಂಡ್ ಬಂದಿರೋದು ವಿರಾಟ್ ಕೊಹ್ಲಿ ಆಗ್ಲಿ ಇಡೀ ತಂಡ ಬರ್ತಿರೋದು ಅವ್ರ ಅಭಿಮಾನಿಗಳು ನೋಡ್ಲಿಕ್ಕೆ, ನಿಮಗೆ ಆಟೋಗ್ರಾಫ್ ಕೊಡಕ್ಕಲ್ಲ. ಹಾಗಿದ್ರು ಕೂಡ ನಿಮ್ ಕರೆದು ಪೇಟ ಹಾಕಿ ಅಂತ ಹೇಳಿದ್ರ, ವಿಧಾನಸೌಧ ಎದುರುಗಡೆ ಪ್ರೋಗ್ರಾಮ್ ಮಾಡಿ ಅಂತ ಹೇಳಿದ್ರ. ವಿರಾಟ್ ಕೊಹ್ಲಿ ಅವ್ರು ಗೆದ್ದಾದ ನಂತರ ಥ್ಯಾಂಕ್ ಮಾಡಿದ್ದು RCB ಗೆ. ಬೆಂಗಳೂರಿನಲ್ಲಿ ನನ್ನ ಹೃದಯ ಇರೋದು, ನನ್ನ ನಿಷ್ಠೆ ಇರೋದು ಬೆಂಗಳೂರಿಗೆ ಅಂತ ಹೇಳಿದ್ರು, ನಿಮಗೆ ಅಂತ ಹೇಳಿಲ್ಲ. ನಿಮ್ಮನ್ನ ಯಾರು ಕರೆದಿದ್ದವರು? ತಿಪ್ಪೆ ಸಾರ್ಸಕ್ ಒಂದು ಜುಡಿಷಿಯಲ್ ಕಮಿಟಿ ಏನೋ ಒಂದು ನಿವೃತ್ತ ನ್ಯಾಯಾಧೀಶರು ಅಥವಾ ಅಲ್ಲಿನ ಗೊತ್ತಿಲ್ಲ ನನಗೆ, IAS ಆಫೀಸರ್ ನೇತೃತ್ವದಲ್ಲಿ ಒಂದು ತನಿಖೆ ಮಾಡ್ತೀವಿ ಅಂತ ಹೇಳಿದ್ರೆ ಅದು ತಿಪ್ಪೆ ಸಾರ್ಸೋದು ಮುಗ್ದೋಯ್ತದು. ಅದರಿಂದ ಏನು ಆಗಲ್ಲ. ಇಲ್ಲಿ ಮೂಢ ಹಗರಣದಲ್ಲೇ ನಾವು ನೋಡ್ಲಿಲ್ವಾ? ಇಂತ ಕಮಿಟಿ ಮಾಡೋದೆಲ್ಲದು ಕೂಡ ಮುಚ್ಚಾಕಕ್ಕೆ ಅನ್ನೋದು ನಮಗೆ ಬಹಳ ಸ್ಪಷ್ಟವಾಗುತ್ತೆ. ನಿಮ್ಮ ಕಾಂಗ್ರೆಸ್ಸಿನ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರು ಅಲ್ಲು ಅರ್ಜುನ್ ಮೇಲೆ FIR ಆಗ್ತಿರೋ ಒಂದು ಸಾವಾಗಿದ್ದಕ್ಕೆ ಆತನನ್ನು ಅರೆಸ್ಟ್ ಮಾಡ್ತೀರಿ, ಆತನ ನೀವು ಚೇಸ್ ಮಾಡ್ತೀರಿ. ಇಲ್ಲಿ ಯಾರ ಮೇಲೆ ನೀವು FIR ಆಗ್ತೀರಿ ಹೇಳಿ ಸರ್? ಯೋಗಿ ಆದಿತ್ಯನಾಥ್ ಬುದ್ಧಿ ಹೇಳಕ್ ಹೋಗ್ತಿದ್ರಲ್ಲ, 60 ಕೋಟಿ ಸಂಭಾಳಿಸಿರುವಂತ ವ್ಯಕ್ತಿಗೆ ನೀವು 60,000 ಸಂಭಾಳಿಸ್ಲಿಕ್ಕಾಗ್ತಂತಾರೋ ನೀವು ಬುದ್ಧಿ ಹೇಳ್ತಿದ್ರಲ್ಲ. ಇವತ್ ಮಾತಾಡಿ, ಇವತ್ ಬರಪ್ಪ ಲಾಡು ಅವರೇ, ಖರ್ಗೆ ಅವರೇ ಬನ್ನಿ, ಇವತ್ ಮಾತಾಡಿ. CM ಗೆ ಸಂಭ್ರಮಾಚರಣೆ ನೀವು ಭಾಗಿಯಾಗಿ ಅಂತ ಹೇಳಿದ್ಮೇಲೆ ನೀವು ಸೂಕ್ತ ವ್ಯವಸ್ಥೆ ಮಾಡ್ಬೇಕಲ್ವಾ? ನೆನ್ನೆನೆ ಮಾಡ್ಬೇಕಾದ ಅಗತ್ಯ ಏನಿದೆ? 2-3 ದಿನ ತಗೊಂಡು ಶನಿವಾರ ಎಲ್ಲಾ ಕಾರ್ಪೊರೇಟ್ ಕಂಪನಿಗಳಿಗೆ ರಜೆ ಇತ್ತು, ಒಳ್ಳೆ ಪ್ರೊಸೆಷನ್ ಮಾಡ್ಬೋದಿತ್ತಲ್ವಾ? ಏನು ಆಟಗಾರರು ಓಡೋಗ್ತಿದ್ರ? ಅವರು ಬೆಳಗಿನ ಜಾವದವರೆಗೂ ಆಟ ಆಡ್ಬಿಟ್ಟು ಅವರು ಒಂದು ರಿಲ್ಯಾಕ್ಸ್ ಮಾಡಕ್ಕೂ ಟೈಮ್ ಇಲ್ದಲ್ಲಿ ಅವ್ರನ್ನ ಅಲ್ಲಿಂದ ತುಂಬಿಕೊಂಡು ಇಲ್ಲಿ ಬಂದು ನೀವು ಬುಕ್ಕೆ ಕೊಟ್ಟು ಪೋಸ್ ಕೊಟ್ಕೊಂಡು ನೀವು ಫೋಟೋ ತಗೊಂಡು ಆಟೋಗ್ರಾಫ್ ತಗೊಳಕ್ಕೆ ನೀವು ಇದನ್ನೆಲ್ಲ ತರಾತುರಿಲ್ ಮಾಡಿದ್ರಿ.